ಸರ್ಸು, ಸರ್, ತುಂಬಾ ದಿವಸ ಆದ್ಮೇಲೆ ನೀವು ಈ ತರ ಸಂತೋಷವಾಗಿರೋದನ್ನ ನೋಡ್ತಾ ಇದ್ದೀನಿ ಸರ್. ಮದುವೆ ಅಂದ್ರೆ ಎಲ್ರಿಗೂ ಸಂತೋಷ ತಾನೇ ಏಕದಂತ. ಲೇ, ಹುಡುಗನ್ ಕಡೆಯವ್ರು ಬರ್ತಿದಾರಂದ್ರೆ ಗಡ್ಬಿಡಿಲಿ ಇರೋದ್ ಬಿಟ್ಟು ನೀವಿಷ್ಟು ಸೈಲೆಂಟ್ ಆಗಿ ಓಡಾಡ್ಕೊಂಡಿದ್ರಲ್ವೋ? ಸರ್ಸು ಏನು ಮಾತಾಡ್ದಿರೋದಕ್ಕೋಸ್ಕರ ಕೊಡೋ ತಗೊಳ್ಳೋ ವಿಷಯ ಏನೇ ಇದ್ರೂ ನೀನೇ ಮಾತಾಡ್ಬೇಕು. ಒಂದೇ ಏಜ್ ಗ್ರೂಪ್ನವರಲ್ವಾ ನೀವು? ಸರ್, ಅಲ್ಲಿ ನೋಡಿ, ಹುಡುಗನ ಕಡೆಯವ್ರು ಬಂದ್ಬಿಟ್ರು. ನಮಸ್ತೆ ಅಮ್ಮ. ನಮಸ್ತೆ ಅಂಕಲ್. ನಮಸ್ತೆ. ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಬನ್ನಿ ಒಳಗೆ. ಚೆನ್ನಾಗಿದ್ದೀರಾ ಏಜೆ ಅವರೇ? ಬನ್ನಿ. ನಮಸ್ತೆ. ನಮಸ್ತೆ, ಕೂತ್ಕೊಳ್ಳಿ. ಥ್ಯಾಂಕ್ ಯು. ನಿಮ್ಮನ್ನ ನೋಡ್ತಿರೋದಿದೆ ಮೊದಲನೇ ಸಲ ಆದ್ರೂ ನಿಮ್ ಬಗ್ಗೆ ನಮ್ಮ ಏಜೆ ತುಂಬಾ ಸಲ ಹೇಳಿದ್ದಾರೆ ಆಂಟಿ. ಇಬ್ರು ಬಿಸ್ನೆಸ್ ಫೀಲ್ಡ್ ಅಲ್ಲೇ ಇರೋದಲ್ವಾ, ನಮಗೆ ಪರಿಚಯ ಆಯ್ತು, ಅದಕ್ಕೆ ನನ್ನ ಬಗ್ಗೆ ಹೇಳಿರ್ತಾರೆ. ನೀವು ತುಂಬಾ ಸ್ಟ್ರಿಕ್ಟ್ ಅಂತೆ, ಹೌದಾ? ನಿಮ್ ಏಜೆಗೆ ಹೋಲಿಸ್ಕೊಂಡ್ರೆ ಅಷ್ಟೊಂದೇನು ಸ್ಟ್ರಿಕ್ಟ್ ಅಲ್ಲ ನಾನು. ನಿಮ್ಮನ್ನ ಹಿಟ್ಲರ್ ಅಂತ ಅಂತಾರಂತೆ. ಹಿಟ್ಲರ್ ಅಂತ ಹೆಸರಿಟ್ಟಿದ್ದಾರೆ ಅಂದ್ರೆ ನಿಮ್ಮನ್ನ ನೋಡ್ತಿದ್ದ ಹಾಗೆ ಎಲ್ಲರೂ ಓಡೋಗ್ತಾರೆ ಅಂತ ಆಯ್ತು. ನೀವು? ನಾನು ವಾಗ್ದೇವಿ ಮೇಡಮ್ ಅವರ ನಂಬರ್ 1 PA ಸರ್. ನಿಮ್ಮನ್ನು ಯಾವತ್ತೂ ನೋಡಿಲ್ಲ, ನಿಮ್ಮ ಹೆಸರೇನು ಅಂತಾನೂ ಗೊತ್ತಿಲ್ಲ. ನಮ್ಮಿಬ್ಬರಿಗೂ ಯಾವುದೇ ಪರಿಚಯನೂ ಇಲ್ಲ. ಹೀಗಿರುವಾಗ ನನ್ನ ಬಗ್ಗೆ, ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋದು ಕರೆಕ್ಟ್ ಅಲ್ಲ ಅಂತ ಗೊತ್ತಿಲ್ವಾ ನಿಮ್ಗೆ? ಶಿವನೇ, ಇವರಿಗೆ ಹಿಟ್ಲರ್ ಅಂತ ಹೆಸರಿಟ್ಟಿದ್ದಕ್ಕೂ ಸಾರ್ಥಕವಾಯಿತು ಅಂತ ಅನ್ನಿಸ್ತಾ ಇದೆ. ಕರೆಕ್ಟ್. ಸಾರಿ ಸರ್. ನಾವು ಕರೆಕ್ಟ್ ಆಗಿದ್ರೆ ಎದುರಿಗಿರೋರಿಗೆ ಸಾರಿ ಹೇಳೋ ಅವಶ್ಯಕತೆ ಬರೋದು ಇಲ್ಲ, ಇರೋದು ಇಲ್ಲ. Am I correct? ಹೌದು ಸರ್, ಕರೆಕ್ಟ್ ಸರ್. ಐ ಆಮ್ ಸಾರಿ ಸರ್. ನಿಮ್ ಬಿಸ್ನೆಸ್ ಹೇಗ್ ರನ್ ಆಗ್ತದೆ? All are going very well. ಗುಡ್.
ಹೊಸ ಬಿಸ್ನೆಸ್ ಏನಾದ್ರೂ ಪ್ಲಾನ್ ಮಾಡಿದ್ರಾ? ಏನೋ ಸಾಧಿಸ್ಬಿಟ್ಟೆ ಅನ್ಕೊಂಡು ರಿಲ್ಯಾಕ್ಸ್ ಆಗ್ಬಿಟ್ರೆ ಲೈಫು ಇಷ್ಟೇ ಆಗ್ಬಿಡುತ್ತೆ. ನಿಲ್ಲಿಸ್ದೇನೆ ಮುಂದೆ ಹೋಗ್ತಿದ್ರೆ ಲೈಫ್ ಎಷ್ಟಿದೆ, ಸಾಧಿಸ್ಬೇಕಾಗಿರೋದು ತುಂಬಾ ಇದೆ ಅನ್ನೋದು ಗೊತ್ತಾಗುತ್ತೆ. ವೆಲ್ ಸೆಟ್. ಇಂಥ ಆಟಿಟ್ಯೂಡ್ ನಿಮಗಿರೋದ್ರಿಂದಾನೇ ಎಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೊಂದು ಸಾಧನೆ ಮಾಡಿದ್ದೀರಾ ನೀವು. ಸಕ್ಸಸ್ಗೂ ಏಜ್ಗೂ ಸಂಬಂಧ ಇಲ್ಲ. ಹಾರ್ಡ್ ವರ್ಕ್ ಬ್ರಿಂಗ್ಸ್ ಎವ್ರಿಥಿಂಗ್. ದಟ್ಸ್ ಮೈ ಬಿಲೀಫ್. ಆಫ್ ಕೋರ್ಸ್. ಅಣ್ಣ, ಶಾಂಭವಿಗೆ ಈ ಮದ್ವೆ ನಿಜವಾಗ್ಲೂ ಇಷ್ಟ ಇಲ್ಲ. ನೀವಾದ್ರೂ ಹುಡುಗನ ಹತ್ರ ಸರಸು ಬಗ್ಗೆ ಒಂದೆರಡು ಒಳ್ಳೆ ಮಾತಾಡಿ. ಅದರ್ ಕಂಟ್ರೀಸ್ ಅಲ್ಲಿ ನಿಮ್ ಬಿಸ್ನೆಸ್ ಏನಾದ್ರೂ ಇದೆಯಾ? ಇದೆ ಆಂಟಿ. ಇನ್ನು ಅದು ನಾನು ಅತಿಯಾಗಿ ಹೇಳ್ತಾ ಇದ್ದೀನಿ ಅಂತ ನೀವು ಅನ್ಕೊಳ್ಳದೆ ಹೋದ್ರೆ ನನ್ನ ಸೋದರ ಸೊಸೆ ಸರಸು ಬಂಗಾರದಂತವಳು. ಹೆಣ್ಮಕ್ಳು ಹೇಗಿರ್ಬೇಕು ಅಂತ ನಮ್ಮ ಸರ್ಸು ನೋಡಿ ಕಲ್ತ್ಕೋಬೇಕು. ಅಂಥ ವಿನಯ ಸಂಸ್ಕಾರ ಇದೆ ನಮ್ಮ ಸರ್ಸುಗೆ. ನಮ್ ಏಜೆ ಕೂಡ ಅಷ್ಟೇ ಅಂಕಲ್. ಹುಡುಗ ಅಂದ್ರೆ ಈ ತರ ಹೀರೋ ತರ ಇರ್ಬೇಕು ಅಂತಿರೋನು. ಪರ್ಫೆಕ್ಟ್ ಮ್ಯಾನ್ ಅಂತಂದ್ರೆ ನಮ್ ಏಜೆನ ತೋರಿಸ್ಬೋದು. ಈಸ್ ಅನ್ ಐಕಾನ್. ಸ್ವಲ್ಪ ಜಾಸ್ತಿ ಆಯ್ತು ಅನ್ಕೋತೀನಿ. ಕಡಿಮೆ ಆಯ್ತು ಅಂತ ನಾವ್ ಅನ್ಕೋತಿದ್ದೀವಿ. ನಮ್ ಏಜೆಗೆ ಸ್ವಲ್ಪ ಕೋಪ ಜಾಸ್ತಿ. ಅದು ಕೋಪ ಅಲ್ಲ ರೀ, ಕ್ರಮಶಿಕ್ಷಣ ಜಾಸ್ತಿ ಇರೋದ್ರಿಂದ ನೋಡೋರ್ಗೆ ಹಾಗನ್ಸತ್ತಷ್ಟೆ. ತುಂಬಾ ವರ್ಕೋಹಾಲಿಕ್ ಪರ್ಸನ್. ಗೊತ್ತಮ್ಮ, ನಿಮ್ ಏಜೆ ಬಗ್ಗೆ ತಿಳಿದೇ ಇರೋರು ಇಲ್ಲಿ ಯಾರಿದ್ದಾರೆ? ನಿಮ್ ಏಜೆ ಎಷ್ಟು ಪರ್ಫೆಕ್ಟು, ನಮ್ ಸರ್ಸು ಕೂಡ ಅಷ್ಟೇ ಪರ್ಫೆಕ್ಟು. ಇಬ್ಬರಿಗೂ ಚೆನ್ನಾಗಿ ಸೆಟ್ ಆಗತ್ತೆ. ನಾವು ಬಂದಿದ್ದು ಸೆಟ್ ಆಗ್ಲಿ ಅಂತಾನೆ. ಹುಡ್ಗಿನ್ ಕರ್ಕೊಂಡ್ ಬನ್ನಿ. ಅಮ್ಮ ನವ್ಯ, ವನಜ, ಹೋಗಿ ಸರ್ಸುನ್ ಕರ್ಕೊಂಡ್ ಬನ್ನಿ. ನಿಮ್ಮನೆ ತುಂಬಾ ಚೆನ್ನಾಗಿದೆ ಆಂಟಿ. ನಮ್ಮಕ್ಕ ವಾಗ್ದೇವಿ ಎಲ್ಲದ್ರಲ್ಲೂ ನಂಬರ್ 1 ಆಗಿರೋದ್ರಿಂದ ಎಲ್ಲ ನಂಬರ್ 1 ರೇಂಜ್ ಅಲ್ಲಿ ಇರುತ್ತೆ. ಅವಳನ್ನ ಹೀಗ್ ನೋಡ್ತಿದ್ರೆ ಕೆಲಸದವಳು ಅಂತ ಯಾರು ಅನ್ಕೊಳ್ಳೋದಿಲ್ಲ. ಹೌದು ಕಣೆ, ಹೇಳ್ಬಾರ್ದಷ್ಟೇ, ನಿಜವಾಗ್ಲೂ ಮಹಾಲಕ್ಷ್ಮಿ ತರ ಇದ್ದಾಳೆ. ಬಾ ಅಮ್ಮ ಸರ್ಸು, ಕೂತ್ಕೋ.
ನಿನ್ ಹೆಸರೇನು? ಸರಸ್ವತಿ ಅಂತಮ್ಮ. ಗೊತ್ತಿದೆ ಅಂಕಲ್, ಹುಡುಗಿ ಬಾಯಿಂದನೇ ಕೇಳೋಣ ಅಂತ. ನೀನ್ ಹೇಳು. ಹೇಳಮ್ಮ. ಸರಸ್ವತಿ. ನಿಮ್ ಮನೆಯವ್ರು ನಿನಗೆ ಒಳ್ಳೆ ಹೆಸರಿಟ್ಟಿಲ್ಲ. ನಿಜವಾಗ್ಲು ಇಷ್ಟು ಚೆನ್ನಾಗಿರೋ, ಇಷ್ಟು ಸುಂದರವಾಗಿರೋ ಹುಡುಗಿಗೆ ಶ್ರೀಲಕ್ಷ್ಮಿ ಅಂತನೋ ಮಹಾಲಕ್ಷ್ಮಿ ಅಂತನೋ ಇಡ್ಬೇಕಿತ್ತು. ನಮ್ ಏಜೆ ಆಗ್ಲಿಂದ ನಿನ್ನೆ ನೋಡ್ತಿದಾರೆ. ನಮ್ ಏಜೆ ಕಡೆ ನೀನು ಒಂದ್ಸಲ ನೋಡು. ಒಂದ್ಸತಿ ನೋಡಿದ್ರೆ ಮತ್ತೆ ಮತ್ತೆ ನೋಡ್ಬೇಕು ಅಂತ ನಿನಗೆ ಅನ್ಸತ್ತೆ. ನಮ್ ಏಜೆ ಅಷ್ಟು ಸ್ಮಾರ್ಟ್ ಆಗಿದ್ದಾರೆ. ನೀನ್ ಅದರ ಎಲ್ಲ ನಾಚ್ಕೊಂಡ್ ನೋಡೋದಕ್ಕೆ ಇದೇನ್ ಶೋಭನಾ ಅಲ್ಲ, ಮದ್ವೆ ಮಾತುಕತೆ ಅಷ್ಟೇ. ಈ ಕಡೆ ನೋಡು ಸರ್ಸು. ನಿಮ್ ಬಗ್ಗೆ ಹುಡುಗಿಗೆ ಎಲ್ಲ ಹೇಳಿದೀವಿ. ಹುಡುಗಿ ಹತ್ರ ಏನಾರು ಕೇಳ್ಬೇಕು ಅಂತಿದ್ರೆ ನೀವು ಕೂಡ ಕೇಳಿ ಏಜೆ. ಈ ಕಾಲದಲ್ಲಿ ಹುಡುಗ ಹುಡುಗಿ ಇಬ್ರು ಮದ್ವೆಗ್ ಮುಂಚೆ ಮಾತಾಡ್ಕೊಳ್ಳೋದು ತುಂಬಾ ಕಾಮನ್ ಏಜೆ. ಮಾತಾಡ್ಕೊಳ್ಳಿ. ಹುಡುಗನ್ಗೂ ಮಾತಾಡ್ಬೇಕು ಅನ್ಸಿರುತ್ತೆ, ಆದ್ರೆ ಇಷ್ಟು ಜನರ ಮುಂದೆ ಮಾತಾಡೋ ಅಂದ್ರೆ ಏನ್ ಮಾತಾಡ್ತಾನೆ? ರಾಹುಲ್, ಹುಡುಗ ಹುಡುಗಿ ಇಬ್ರು ಪರ್ಸನಲ್ ಆಗಿ ಮಾತಾಡ್ಕೋಬೇಕು. ನೀನು ಅವ್ರನ್ನ ಕರ್ಕೊಂಡು ಹೋಗು. ರಾಹುಲ್, ಹೋಗು. ಹೋಗು ಸರ್ಸು, ಹೋಗಮ್ಮ. Please come, sir. ಸರ್ಸುಗೆ ಮದ್ವೆ ಅಂತ ಟಿವಿಲ್ ಹೇಳಿದಾರೆ ಅಂದ್ರೆ ಮದ್ವೆಗೆ ಮುಹೂರ್ತನೂ ಇಟ್ಬಿಟ್ಟಿರ್ತಾರೆ. ಲೀ, ನಮ್ ಊರ್ನಲ್ಲಿ ಬಸ್ ಹತ್ತದಾಗಿಂದ ಬೆಂಗಳೂರು ಬಂದ್ ಇಳಿಯೋ ತನಕನೂ ಅವಳ ಮದ್ವೆ ವಿಷಯ ಬಿಟ್ರೆ ಇನ್ನೇನು ಮಾತಾಡಲ್ವಾ ನೀನು? ಆ ಮನೆ ಕಾಲಿಡೋವರೆಗೂ ಸುಮ್ನಿರಲ್ವಾ ನೀನು? ಹೌದು, ಮದ್ವೆ ಆಗಿರೋಳ್ಗೆ ಮದ್ವೆ ಮಾಡ್ತಿದಾರ ಅಂದ್ಮೇಲೆ ಏನೋ ವಿಷಯ ಇದೆ ಕಣೆ ಅಲ್ಲಿ. ನಮ್ಮೂರ್ನಲ್ಲಿ ಇದ್ವರ್ಗೂ ಊರ್ನವ್ರಿಗೆ ಹುಟ್ಟಿರೋ ತರ ಎಲ್ರಿಗೂ ಸೇವೆ ಮಾಡ್ತಿದ್ಲು. ಇಲ್ ಕೂಡ ಸರ್ಸು ಒಳ್ಳೆವಳು ಅಂತ ತೋರ್ಸ್ಕೊಳಕ್ಕೆ ಏನಾದ್ರೂ ಬಿಲ್ಡಪ್ ತೋರ್ಸಿರ್ತಾಳೆ. ಅದೇನೋ ಎಡವಟ್ಟಾಗಿ ಯಾರ ಹತ್ರನೋ ಸಿಕ್ಕಾಕೊಂಡಿರ್ತಾಳೆ ಅನ್ನೋದು ನನ್ನ ಅನುಮಾನ. ಅಂದ್ರೆ ಅದನ್ನ ತಿಳ್ಕೊಳಕ ನಾವಿಲ್ಲಿಗೆ ಬಂದಿದ್ದು. ಒಂದು ವಿಷಯದ ಬಗ್ಗೆ ತಿಳ್ಕೊಂಡ್ರೆ ಅದ್ರ ಮುಂದು ಹಿಂದೆ ಏನಾಗಿದೆ ಅಂತ ಗೊತ್ತಾಗತ್ ಕಣೆ. ಅಲ್ಲಿ ದೊಡ್ಡ ಯಜಮಾನ್ರು ಒಳಗ ಆಸ್ತಿ ಕೊಟ್ರು, ಇಲ್ಲಿ ಅರುಣ್ ಯಜಮಾನ್ರು ಆಸ್ತಿ ಕೊಟ್ಟಿದ್ದಾರೆ. ಈಗ ಲೆಕ್ಕ ನೋಡಿದ್ರೆ ಅವಳೀಗ ಕೋಟ್ಯಾಧೀಶ್ವರಿ ಕಣೆ. ಯಾರಿಗೂ ಗೊತ್ತಿಲ್ದಿರೋ ವಿಷಯನ ನಾವ್ ತಿಳ್ಕೊಂಡ್ರೆ ನಾವ್ ಬೇಕಾದಷ್ಟು ವಸೂಲಿ ಮಾಡ್ಬೋದು ಕಣೆ. ಇಲ್ಲಿ ನೋಡಪ್ಪ, ಸ್ವಲ್ಪ ಬೇಗ ಹೋಗಪ್ಪ. Please carry on.
ಕೂತ್ಕೊಳ್ಳಿ. ಅಪ್ಪ ವಿನಾಯಕ, ನನ್ಗಿಂತ ಪರಿಸ್ಥಿತಿ ಬರುತ್ತೆ ಅಂತ ನನ್ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ನೀನೇ ನನ್ನ ಕಾಪಾಡ್ಬೇಕು ತಾಯಿ. ಮುಹೂರ್ತ ಕೇಳ್ಕೊಂಡು ಬನ್ನಿ ಅಂತೀರಾ? ಅದೇ ನೀವು ಕೂತ್ಕೊಳ್ಳೋದಕ್ಕೆ. ಪದ್ಧತಿಯಿಂದ, ವಿನಯವಾಗಿ, ಅಂದವಾಗಿ ತುಂಬಾ ಚೆನ್ನಾಗಿದ್ದೀರಾ. ನಿಮ್ಮ ಹೆಸರೇನು? ಹೊರಗೆ ಕೇಳಿಸ್ಕೊಂಡೆ. ನಾವು ಮಾತಾಡೋದಕ್ಕೂ ಮೊದಲು ಏನೋ ಫಾರ್ಮಲ್ ಆಗಿ ಕೇಳಿದೆ. ಹೇಳಿ. ಸರಸ್ವತಿ. ನಾವು ಹೀಗೆ ಪಕ್ಕದಲ್ಲಿ ಕೂತ್ಕೊಂಡಿದ್ದು ಫ್ರೀಯಾಗಿ ಮಾತಾಡೋದಕ್ಕೋಸ್ಕರ. ನೀವು ಹೀಗೆ ತಲೆ ಬಗ್ಗಿಸ್ಕೊಂಡು ಕೂತ್ಕೊಂಡ್ರೆ ಪ್ರೈವಸಿಗೆ ಅರ್ಥ ಏನಿರುತ್ತೆ? ನಾಚ್ಕೊಳ್ಳೋದು ಬೇರೆ, ಟೆನ್ಷನ್ ಆಗೋದು ಬೇರೆ. ನೀವು ಯಾಕೋ ತುಂಬಾ ಟೆನ್ಷನ್ ಆಗಿರೋ ತರ ಕಾಣ್ತಿದ್ದ. ನಾಚಿಕೆ ಆದ್ರೆ ಹೆಣ್ಮಕ್ಳಿಗೆ ಕಾಮನ್ ಅನ್ಕೋಬಹುದು. ಟೆನ್ಷನ್ ಆಗಿದ್ದೀರಾ ಅಂದ್ರೆ ಇನ್ನೇನೋ ಸಮಥಿಂಗ್ ಅಂತ ಅರ್ಥ. ಹೌದಾ? ನಿಮ್ಗೆ ಈ ಮದ್ವೆ ಇಷ್ಟ ತಾನೆ? ಪರವಾಗಿಲ್ಲ, ಹೇಳಿ. ಈ ಮದ್ವೆ ಆಗೋದಕ್ಕೆ ಮನಸ್ಫೂರ್ತಿಯಾಗಿ ನಿಮ್ಗೂ ಕೂಡ ಇಷ್ಟ ಇಲ್ಲ ಅಂತ ನನಗ್ ಗೊತ್ತು. ಯಾಕೆ ಹಾಗಂದ್ರಿ? ನನ್ನ ಬಗ್ಗೆ ನಿಮ್ಗೇನ್ ಗೊತ್ತು? ತಪ್ಪು ತಿಳ್ಕೊಬೇಡಿ. ನಿಮ್ ಬಗ್ಗೆ ನಾನೇನೋ ಕೇಳ್ಪಟ್ಟೆ. ಏನ್ ಕೇಳಿದ್ರಿ? ಪರವಾಗಿಲ್ಲ, ಹೇಳಿ. ನಿಮ್ಗೆ ಮದ್ವೆ ಆಗಿದೆಯಂತೆ. ಹೌದು. ಆ ವಿಷಯ ನಾನು ಇಲ್ಲಿಗೆ ಬರೋದಕ್ಕೆ ಮೊದಲೇ ಅರುಣ್ ಪ್ರಸಾದ್ ಅವ್ರ ಹತ್ರ ಹೇಳಿ ನಿಮ್ಗೆ ತಿಳಿಸೋದಕ್ಕೆ ಹೇಳಿದೆ. ನೀವಾಗ ನೀವೇ ಮದ್ವೆ ಆಗೋದಕ್ಕೆ ಇಷ್ಟಪಟ್ಟು ಇಲ್ಲಿಗೆ ಬಂದಿಲ್ಲ. ಸತ್ತೋಗಿರೋ ನಿಮ್ ಹೆಂಡತಿಗೆ ಮಾತು ಕೊಟ್ಟಿರೋದಕ್ಕೋಸ್ಕರ ನಿಮ್ಗಿಷ್ಟ ಇಲ್ಲದೆ ಇದ್ರು ನಿಮ್ ಮನೆಯವ್ರ ಒತ್ತಾಯಕ್ಕಾಗಿ ಈ ಮದ್ವೆಗೆ ಒಪ್ಕೊಂಡಿದ್ದೀರಾ. ಇಷ್ಟ ಇಲ್ಲದೆ ಇದ್ರು ನಿಮ್ ಮನೆಯವ್ರಿಗೋಸ್ಕರ ಒಪ್ಕೊಂಡಿದ್ದೀರಾ ಅಂದ್ರೆ ಸಂಬಂಧಗಳನ್ನ ಗೌರವಿಸುವಂತ ವ್ಯಕ್ತಿತ್ವ, ಸಂಸ್ಕಾರ ಇದೆ ಅಂತ ಅರ್ಥ ಮಾಡ್ಕೊಂಡೆ. ನಂದು ಕೂಡ ನಿಮ್ ಥರ ಪರಿಸ್ಥಿತಿನೇ. ನನ್ಗೆ ಇಷ್ಟ ಇಲ್ಲದೆ ಇದ್ರು ನನ್ನ ಪ್ರೀತಿಸೋ, ಅಭಿಮಾನದಿಂದ ನೋಡೋ ಅರುಣ್ ಮಾವನವರ ಮಾತನ್ನ ಇಲ್ಲ ಅನ್ನಕ್ಕಾಗ್ದೆ ನಿಮ್ ಮುಂದೆ ಹೀಗೆ ನಿಂತ್ಕೊಳ್ಳೋ ಹಾಗಾಗಿದೆ. ಬೇಡ ಅಂತ ಹೇಳಿ ಅವ್ರ ಮನ್ಸನ್ನ ನೋವು ಮಾಡಕ್ ನಂಗೆ ಇಷ್ಟ ಇಲ್ಲ. ಹಾಗಂತ ಅವ್ರ ಒತ್ತಾಯಕ್ಕಾಗಿ ಈ ಮದ್ವೆ ಮಾಡ್ಕೊಳಕ್ ಆಗಲ್ಲ. ಮದ್ವೆ ಆಗೋದಕ್ಕಿಷ್ಟ ಇಲ್ವಾ? ಅಥವಾ ನನ್ನನ್ನ ಮದ್ವೆ ಆಗೋದಕ್ಕಿಷ್ಟ ಇಲ್ವಾ? ನಿಮ್ಮಂತ ಹುಡುಗಿ ನನ್ನಂತ ಹುಡುಗನ ಮದ್ವೆ ಆಗೋದಕ್ಕೆ ಇಷ್ಟ ಪಡದೇ ಇರೋ ಅಂತ ಬ್ಯಾಡ್ ಕ್ವಾಲಿಟೀಸ್ ಏನು ನನಗಿಲ್ಲ. ಆದ್ರೂ ಕೂಡ ಇಷ್ಟ ಇಲ್ಲ ಅಂತಿದ್ದೀರಂದ್ರೆ ಕಾರಣ ಏನು ಅಂತ ತಿಳ್ಕೋಬಹುದಾ? ನಿಮ್ಮಂತ ಸಂಸ್ಕಾರ ಇರೋರ್ನ, ಒಳ್ಳೆ ವ್ಯಕ್ತಿತ್ವ ಇರೋರ್ನ ಮದ್ವೆ ಮಾಡ್ಕೊಳಕ್ಕೆ ಯಾವ ಹುಡುಗಿ ಆದ್ರೂ ತುಂಬಾ ಅದೃಷ್ಟ ಮಾಡಿ ಹುಟ್ಟಿರ್ಬೇಕು. ನೀವು ದುರದೃಷ್ಟವಂತಳು ಅನ್ಕೋತಿದ್ದೀರಾ? ಹಾಗಂತ ಏನಿಲ್ಲ. ನಾನು ಯಾರಿಗೂ ಹೇಳಕ್ಕಾಗ್ದಿರುವಂತ ವಿಷಯ ಒಂದಿದೆ. ನನ್ನ ಮನ್ಸಲ್ಲಿ, ನನ್ನ ಜೀವನದಲ್ಲಿ ಬೇರೆ ಒಬ್ರಿದ್ದಾರೆ. ಒಂದ್ ಹೆಣ್ಣಾಗಿ ನಾನೇ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಅದು ಚೆನ್ನಾಗಿರಲ್ಲ. ಅಂಥ ಕೆಲಸ ನಾನು ಮಾಡಲ್ಲ. ಹಾಗಂತ ದೊಡ್ಡೋರು ಮಾಡೋ ನಿರ್ಣಯಕ್ಕೆ ನನ್ನ ತಲೆ ಬಾಗಿದ್ರೆ ಅದು ನನ್ನ ಜೀವನಕ್ಕೆ ಮುಳ್ಳಾಗ್ಬಿಡುತ್ತೆ. ಸಂಬಂಧಗಳನ್ನ ಗೌರವಿಸೋ ಸಂಸ್ಕಾರ ನಿಮ್ಗಿರೋದ್ರಿಂದ ನನ್ನನ್ನ, ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೋತೀರಾ ಅನ್ಕೊಂಡಿದ್ದೀನಿ. ದೊಡ್ಡ ಮನ್ಸ್ ಮಾಡಿ ಈ ಮದ್ವೆ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ, ಈ ಹುಡುಗಿ ಇಷ್ಟ ಆಗಿಲ್ಲ ಅಂತ ಹೇಳ್ಬೇಡಿ. ನಂಗೆ ಸಹಾಯ ಮಾಡ್ದಂಗಾಗತ್ತೆ. ಒಂದು ಹೆಣ್ಣು ಹುಡುಗಿಗೆ ಏನ್ ಕ್ವಾಲಿಟೀಸ್ ಇರಬೇಕೋ ಅದೆಲ್ಲ ನಿಮಗಿದೆ. ನಿಮ್ಮಂತ ಒಳ್ಳೆ ಹುಡುಗಿನ ಫಸ್ಟ್ ಟೈಮ್ ನೋಡ್ತಿದ್ದೀನಿ. ನಿಮ್ಮಂತ ಒಳ್ಳೆ ಹುಡುಗಿನ ಬೇಡ ಅನ್ನೋದಕ್ಕೆ ಕಾರಣ ಇರಬೇಕಲ್ವಾ?
ಕಥೆ ಕ್ಲೈಮ್ಯಾಕ್ಸ್ ಬಂದ್ಬಿಡ್ತು. ಕೂತ್ಕೊಳ್ಳಪ್ಪ. ಪರವಾಗಿಲ್ಲ ಅಂಕಲ್. ಎಲ್ಲ ವಿಷಯನೂ ಮಾತಾಡ್ಕೊಂಡಾಯ್ತಲ್ವಾ? ಹೋಗಿದ್ದು ಮಾತಾಡೋದಕ್ಕೋಸ್ಕರನೇ ಅಲ್ವಾ? ಒಬ್ರನ್ನೊಬ್ರು ಪೂರ್ತಿಯಾಗಿ ಅರ್ಥ ಮಾಡ್ಕೊಂಡ್ವಿ. ನಮ್ಮ ಸರ್ಸು ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಾನು ತುಂಬಾ ಹುಡುಗಿಯರನ್ನ ನೋಡಿದ್ದೀನಿ, ಆದ್ರೆ ನಿಮ್ಮ ಸರಸ್ವತಿ ತರ ಇರೋ ಒಳ್ಳೆ ಹುಡುಗಿನ, ಪದ್ಧತಿ ಇರೋ ಹುಡುಗಿನ, ಒಳ್ಳೆ ಸಂಸ್ಕಾರ ಇರೋ ಹುಡುಗಿನ ಫಸ್ಟ್ ಟೈಮ್ ನೋಡ್ತಿದ್ದೀನಿ. ಈ ತರ ಹುಡುಗಿಯರನ್ನ ಇತ್ತೀಚೆಗೆ ನೋಡ್ಬೇಕು ಅಂದ್ರೂ ಸಿಗಲ್ಲ. ನನಗೆ ನಿಮ್ಮ ಸರಸ್ಸು ತುಂಬಾನೇ ಇಷ್ಟ ಆದ್ಲು. ನಮ್ಮ ಏಜಿಗೆ ನಿಮ್ ಸರ್ಸು ಅಷ್ಟೊಂದು ಇಷ್ಟ ಆಗಿದ್ದಾಳೆ ಅಂದ್ರೆ ಮದ್ವೆ ಬಗ್ಗೆ ಮತ್ತೆ ಮದ್ವೆ ಆದ್ಮೇಲೆ ಹೋಗ್ಬೇಕಿರೋ ಹನಿಮೂನ್ ಬಗ್ಗೆ ಚೆನ್ನಾಗಿ ಮಾತಾಡ್ಬಿಟ್ಟಿದ್ದಾರೆ ಅನ್ಸತ್ತೆ ಅಲ್ವಾ ಏಜಿ? ನಮ್ಮ ಸರಸು ನಿಮ್ಗೆ ಒಪ್ಪಿಗೆ ಆಗಿದ್ದಕ್ಕೆ ತುಂಬಾ ತುಂಬಾ ಸಂತೋಷ ಆಗ್ತಿದೆ. ನನಗೆ ನಿಮ್ಮ ಸರಸ್ವತಿ ಎಷ್ಟು ಇಷ್ಟ ಆದ್ಲು ಅಂತಂದ್ರೆ, ಸರಸ್ವತಿ ತರ ತಂಗಿ ನನಗಿದ್ದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಅನ್ನಿಸ್ತು. ಹೌದು ಅಂಕಲ್, ಸರಸ್ವತಿ ಜೊತೆ ಮಾತಾಡಿದ್ಮೇಲೆ ನಾನು ಎಷ್ಟು ಹ್ಯಾಪಿಯಾಗಿ ಫೀಲ್ ಆದೆ ಅಂದ್ರೆ, ಇವತ್ತೇನಾದ್ರೂ ರಾಖಿ ಪೌರ್ಣಿಮೆ ಆಗಿದ್ರೆ ಒಬ್ಬ ಅಣ್ಣನ ಹಾಗೆ ಸರಸ್ವತಿ ಕೈಯಿಂದ ರಾಖಿ ಕಟ್ಟಿಸ್ಕೊಳ್ತಾ ಇದ್ದೆ. ನನ್ನ ಕ್ಷಮಿಸಿ, ನನ್ನ ತಂಗಿಗೆ ಒಳ್ಳೆ ಸಂಬಂಧ ನೋಡಿ ಮದುವೆ ಮಾಡಿ. ಮದುವೆ ಕರೆಯೋದನ್ನ ಮರಿಬೇಡಿ. ಹೋಗಿ ಬರ್ತೀನಿ. ಅಟ್ಲೀಸ್ಟ್ ಮದುವೆ ಕ್ಯಾನ್ಸಲ್ ಆಯ್ತಲ್ಲ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಆದ್ರೂ ಇದೆ. ಹೌದು. ಈ ಸಂಬಂಧ ಓಕೆ ಆಗ್ಬೇಕು ಅಂತ ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿ ಪಕ್ಕಾ ಮಾಡಿದ್ದೆ.
ಹೀಗಾಗೋಯ್ತಲ್ಲ. ಮೈ ತುಂಬ ಒಡವೆ ಹಾಕೊಂಡು ಮೇಕಪ್ ಮಾಡ್ಕೊಂಡಿದ ತಕ್ಷಣ ಅವಳಿನ್ ಮಹಾಲಕ್ಷ್ಮಿ ಆಗೋಗ್ತಾಳ. ಅವಳು ನನ್ನ ಹಾಗೆ ಬೈಬರ್ತ್ ರಿಚ್ಚೇನಲ್ವಲ್ಲ. ಅವಳ ಮುಖದಲ್ಲಿ ಕಾಣೋ ದರಿದ್ರ ನೋಡಿ ಆ ಮದ್ವೆ ಗಂಡು ಓಡೋಗಿರ್ತಾನೆ. ಎಷ್ಟೇ ಆದ್ರೂ ಮೇಕಪ್ಪೇ. ಅವನು ಅಷ್ಟೊಂದು ಸ್ಟಾರ್ ಹೋಟೆಲ್ಸ್ ನ ಮೇಂಟೈನ್ ಮಾಡ್ತಿದ್ದಾನೆ ಅಂದ್ರೆ ತುಂಬಾ ಬುದ್ಧಿವಂತಾನೆ ಆಗಿರ್ತಾನೆ. ಅದಕ್ಕೆ ತುಂಬಾ ನೀಟಾಗಿ ಸ್ವೀಟ್ ಆಗಿ ರಿಜೆಕ್ಟ್ ಮಾಡಿದಾನೆ. ಇಲ್ಲ ಕಣೆ, ಇನ್ನೇನೋ ನಡೆದಿದೆ ಅನ್ಸತ್ತೆ. ನನ್ನನ್ನ ಕಾಪಾಡ್ಬಿಟ್ಟೆ ಸ್ವಾಮಿ. ಅವ್ರ ಮನ್ಸನ್ನ ಬದಲಾಯಿಸಿ ನನ್ನ ಅರ್ಥ ಮಾಡ್ಕೊಳ್ಳೋ ಹಾಗೆ ಮಾಡಿದೆ. ನನ್ನ ಮದ್ವೆನ ತಪ್ಸಿ ನನ್ನನ್ನ ಕಾಪಾಡಿದ್ದಕ್ಕೆ ನಿಂಗದೆಷ್ಟು ನಮಸ್ಕಾರ ಮಾಡ್ಬೇಕೋ ನನಗೆ ಗೊತ್ತಾಗ್ತಿಲ್ಲ. ಅಮ್ಮ ಸರ್ಸು, ದೊಡ್ಡ ಸಂಬಂಧ ಅಂತ ತುಂಬಾ ಸಂತೋಷ ಪಟ್ಟೆ. ನೀನೊಂದು ಒಳ್ಳೆ ಮನೆಗೆ ಹೋಗ್ತೀಯ ಅಂತ ಆಸೆ ಪಟ್ಟೆ. ಹಿಂಗಾಗತ್ತೆ ಅನ್ಕೊಂಡಿರ್ಲಿಲ್ಲಮ್ಮ. ಮದುವೆ ಯಾರ ಜೊತೆ ಯಾವಾಗ ಎಲ್ಲಿ ನಡಿಬೇಕು ಅಂತ ಆ ಭಗವಂತ ಮೊದಲೇ ಬರ್ದಿಡ್ತಾನಮ್ಮ. ಹೌದು ಅರುಣ್ ಮಾವ, ಆ ದೇವ್ರು ಹಾಗೆ ಬರ್ದಿದ್ರಿಂದಾನೆ ಅನ್ಕೊಂಡಿರೋ ಹುಡುಗನ ಜೊತೆನೆ ಅನಿರೀಕ್ಷಿತವಾಗಿ ಊಹಿಸ್ಕೊಳಕ್ಕಾಗ್ದಿರೋ ಪರಿಸ್ಥಿತಿನಲ್ಲಿ ನನ್ ಮದ್ವೆ ಆಗೋಯ್ತು. ಇದನ್ನ ದೇವ್ರು ಬರ್ದಿರೋ ಹಣೆ ಬರಹ ಅನ್ಕೋಬೇಕೆ ವಿನಃ ಅರ್ಧಕ್ಕೆ ನಿಂತೋಯ್ತು ಅಂತ ಅನ್ಕೋಬಾರ್ದಮ್ಮ. ಅದೃಷ್ಟವಂತರು ₹1 ಕಳೆದೋಯ್ತು ಅಂತಂದ್ರೆ ₹1000 ಸಿಗತ್ತೆ ಅಂತ ಅನ್ಕೋಬೇಕಮ್ಮ. ನೀನು ಅದೃಷ್ಟವಂತಳಲ್ವ ಸರ್ಸು. ಈ ಸಂಬಂಧ ಆಗದೆ ಹೋದ್ರು ಇನ್ನೊಂದು ಒಳ್ಳೆ ಸಂಬಂಧ ಬಂದೇ ಬರುತ್ತಮ್ಮ. ನೀನೇನು ಬೇಜಾರು ಮಾಡ್ಕೋಬೇಡ. ಬೇಜಾರ್ ಯಾಕೆ ಬಾವಾ? ಏನ್ ಮಾತು ಅಂತ ಆಡ್ತಾ ಇದೆಯಾ ಶಾಂಭವಿ? ಮದುವೆ ಸಂಬಂಧ ಮುರಿದು ಹೋದ್ರೆ ಯಾವ ಹುಡುಗಿಗಾದ್ರೂ ನೋವಾಗಿ ಆಗುತ್ತೆ. ಸರಸೋಗಿರೋ ಯೋಗ್ಯತೆ ಏನು ಅಂತ ತಿಳ್ಕೊಂಡ್ರೆ ಅವಳನ್ನ ನೋಡೋಕ್ ಬರ್ತಿರೋ ಸಂಬಂಧಗಳ ಸ್ಟೇಟಸ್ಗೆ ಇವಳು ಸರಿ ಹೋಗಲ್ಲ ಅಂತ ಸರಸುಗೆ ಅನ್ಸಿರುತ್ತೆ. ಸರ್ಸುಗೇನ್ ಕಮ್ಮಿ ಇದೆ? ವಿದ್ಯೆ ಕಡಿಮೆ, ಲೋಕಜ್ಞಾನ ಕಡಿಮೆ, ಮಾಡ್ರನ್ ಆಗಿರೋ ಗೊತ್ತಿಲ್ಲದೆ ಇರೋ ಕಲ್ಚರ್ ಕಡಿಮೆ. ಹೇಳೋಕ್ ಹೊರಟ್ರೆ ಈ ರೀತಿ ತುಂಬಾನೇ ಇದೆ. ಈ ಹಳ್ಳಿ ಹುಡುಗಿನ ಅಂತ ಶ್ರೀಮಂತರ ಮನೆಗ್ ಕೊಡ್ಬೇಕು ಅಂದ್ರೆ ಮದುವೆ ಆಗೋಕೆ ಹುಡುಗ ಹೇಗೊಪ್ತಾನೆ ಬಾಬಾ? ಏಜೆ ಬುದ್ಧಿವಂತ, ಒಳ್ಳೆಯವನು. ಅದಕ್ಕೆ ಸರಸು ನನಗಿಷ್ಟ ಆಗ್ಲಿಲ್ಲ ಅಂತ ಮುಖಕ್ಕೆ ಹೊಡೆದಾಗ ಹೇಳ್ದೆ ತಂಗಿ ತರ ಅಂತ ಹೇಳಿ ಸೈಲೆಂಟ್ ಆಗಿ ಹೊರಟು ಹೋದ. ಅದರ್ಥ ಆಗ್ಲಿಲ್ವಾ ನಿಮಗೆ? ನೀವು ಅನಾವಶ್ಯಕವಾಗಿ ಆವೇಶಕ್ಕೊಳಗಾಗಿ ದೊಡ್ಡ ದೊಡ್ಡ ಸಂಬಂಧಗಳನ್ನು ನೋಡ್ತಿದ್ದೀರಾ. ಸರಸು ಹಳ್ಳಿ ಹುಡುಗಿ ಆಗಿರೋದ್ರಿಂದ ಯಾವ್ದೋ ವಾಚ್ಮೆನ್ನೋ, ಡ್ರೈವರೋ, ಅಟೆಂಡರೋ, ಕಾಂಪೌಂಡರೋ ಆದ್ರೆ ಕರೆಕ್ಟ್ ಆಗಿ ಸೂಟ್ ಆಗ್ತಾರೆ. ಅಂಥ ಚಿಕ್ಕ ಚಿಕ್ಕ ಸಂಬಂಧಗಳೇನಾದ್ರೂ ಇದ್ರೆ ನಾನ್ ನೋಡೋಕ್ ಹೇಳ್ತೀನಿ ಬಿಡಿ. ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ. ಶಾಂಭವಿ, ಸರ್ಸುನ ನೀನು ಕೀಳಾಗಿ ನೋಡೋ ಅವಶ್ಯಕತೆ ಇಲ್ಲ. ಸರ್ಸು ಈಗ ನನ್ನ ಆಸ್ತಿಯ ವಾರಸ್ದಾರಳು. ಆ ವಿಷಯ ಮರ್ತು ಹೋಗ್ತಿದ್ಯಾ ನೀನು? ಸರ್ಸು ನೀನು ಹಳ್ಳಿ ಹುಡುಗಿ ಅಂತ ಇದೆಯಲ್ಲ,
ನಾನು ನಿನ್ನಕ್ಕ ವಾಗ್ದೇವಿ ಕೂಡ ಆ ಹಳ್ಳಿಯಿಂದನೇ ಬಂದಿರೋರು. ಪಟ್ಟಣದಲ್ಲಿರೋರೆಲ್ರು ದೊಡ್ಡವರು, ಹಳ್ಳಿಯಲ್ಲಿರೋರೆಲ್ಲ ಏನು ಇಲ್ದವ್ರು ಅನ್ಕೊಂಡ್ಬಿಟ್ಟಿದ್ಯಾ? ಪಟ್ನ ಹುಟ್ಟಿದ್ಮೇಲೆ ಹಳ್ಳಿ ಹುಟ್ಟಿಲ್ಲ, ಹಳ್ಳಿಯಲ್ಲಿ ಹುಟ್ಟಿರೋ ಮಕ್ಳಿಂದಾನೇ ಪಟ್ನ ಹುಟ್ಟಿರೋದಂತ ನೀನ್ ನೆನ್ಪಿಟ್ಕೊಂಡ್ರೆ ಒಳ್ಳೇದು. ಅಮ್ಮ ಸರ್ಸು, ನೀನೇನು ಬೇಜಾರು ಮಾಡ್ಕೋಬೇಡಮ್ಮ, ಇದಕ್ಕಿಂತ ಒಳ್ಳೆ ಸಂಬಂಧ ಬರುತ್ತೆ. ಏನಮ್ಮ ಹಾಗ್ ನೋಡ್ತಿದ್ಯಾ? ಪ್ರತಿ ಸಲ ಈ ಮನೆ ನೋಡ್ದಾಗೆಲ್ಲ ನನ್ ತಲೆ ಗಿರ್ ಅನ್ನತ್ತೆ ಕಣೆ. ಇನ್ನ ಈ ಮನೇಲಿರೋರೆಲ್ಲ ಕಣ್ಣು ನೆತ್ತಿಗೇರಿ ಪೋಸ್ ಹೊಡಿಯೋದ್ರಲ್ಲಿ ತಪ್ಪೇ ಇಲ್ಲ ಕಣೆ. ಒಂದ್ ಸಲ ಈ ಮನೆಗ್ ಬಂದು ಅವಮಾನದಲ್ಲಿ ತಲೆ ತಗ್ಗಿಸ್ಕೊಂಡ್ ಹೋಗೋಂಗಾಯ್ತು. ಈಗ ಅದೃಷ್ಟ ಹುಡುಕೊಂಡ್ ಬಂದಿರೋದ್ರಿಂದ ಈ ಮನೆಗೆ ಕಾಲಿಡ್ತಾ ಇದೀವಿ ಅನ್ನಿಸ್ತಿದೆ ಕಣೆ. ನಡಿ ಹೋಗೋಣ. ನಿಂತ್ಕೊಳ್ಳಿ, ಯಾರು ಬೇಕಿತ್ತು? ಅರುಣ್ ಯಜಮಾನ್ರನ್ನ ನೋಡಕ್ ಬಂದಿದೀವಣ್ಣ. ಯಜಮಾನ್ರಿಗೆ ನಾವು ಬಂದಿದೀವಿ ಅಂತ ಒಂದ್ಸಲ ಹೇಳ್ತೀರಾ? ಎಲ್ಲ ನೀನ್ ಅನ್ಕೊಂಡಿದ್ ರೀತಿಲ್ ನಡಿಬೇಕಾದ್ರೆ ಪೂರ್ತಿ ಸೀನೆ. ಇದೇನಿದು? ಇವ್ರು ಯಾಕೆ ಇಲ್ಲಿಗೆ ಬಂದಿದ್ದಾರೆ? ಏನ್ ಮಾಡ್ಲಿ ನಾನು? ಈಗೇನಾದ್ರೂ ಮಾಡ್ಲೇಬೇಕು. ಹಾಗಲ್ಲ ಅಣ್ಣ, ಸ್ವಲ್ಪ ಬೇಗ ಕರೀತೀರಾ? ಸರಿ ಇರಿ. ಅವಳು ನಮ್ಮನ್ನ ನೋಡಿದ್ರು ಕೂಡ ನೋಡ್ದೇ ಇರೋಳ್ ತರ ಹೋಗ್ಬಿಟ್ಲು. ನೋಡಿದ್ಯಮ್ಮ, ಅವಳ ಕಣ್ಣು ನೆತ್ತಿಗತ್ಬಿಟ್ಟಿದೆ. ನೆತ್ತಿಗತ್ತಿರೋ ಕಣ್ಣನ್ನ ನೆಲ ನೋಡೋ ಹಾಗ್ ನಾನ್ ಮಾಡ್ತೀನಿ ಕಣೆ. ಅದಕ್ಕೆ ಅಲ್ವಾ ನಾವು ಬಂದಿರೋದು. ಅಣ್ಣ, ನೀವು ಯಾವ್ದ್ರ ಬಗ್ಗೆ ಯೋಚಿಸ್ತಿದ್ದೀರೋ, ಎಷ್ಟು ಚಿಂತೆ ಮಾಡ್ತಿದ್ದೀರೋ ನನಗ್ ಗೊತ್ತಣ್ಣ. ಅಷ್ಟು ದೊಡ್ಡ ಸಂಬಂಧ ಕೊನೆ ಕ್ಷಣದಲ್ಲಿ ಹೀಗೆಲ್ಲ ಆಗೋಗಿದ್ದು ನನಗೂ ತುಂಬಾ ನೋವಾಗ್ತಿದೆ ಅಣ್ಣ. ನನಗೆ ಇಷ್ಟು ನೋವಾಗಿದೆ ಅಂದ್ರೆ ನಿಮ್ಗಿನ್ನೆಷ್ಟು ನೋವಾಗಿದೆ ಅಂತ ನನಗೆ ಅರ್ಥ ಆಗತ್ತೆ ಅಣ್ಣ. ನೀವೇನು ಅನ್ಕೊಳ್ಳಿಲ್ಲ ಅಂದ್ರೆ ಹೇಳು. ನೀವು ಸರ್ಸುಗ್ ಮದ್ವೆ ಮಾಡೋದು
ಶಾಂಭವಿಗೆ ಒಂಚೂರು ಇಷ್ಟ ಇಲ್ಲ. ಅದಕ್ಕೆ ಶಾಂಭವಿನೇ ಈ ಸಂಬಂಧ ಹಾಳು ಮಾಡಿರ್ಬೋದು ಅಂತ ನನಗ ಅನುಮಾನ. ಇಲ್ಲ ಅಂದಿದ್ರೆ ಮದ್ವೆ ಮಾಡ್ಕೋತೀವಿ ಅಂತ ಮನೆವರೆಗೂ ಬಂದು ಕೊನೆ ಕ್ಷಣದಲ್ಲಿ ಬೇಡ ಅಂತ ಯಾಕೆ ವಾಪಸ್ ಹೊರಟೋದ್ರು ಹೇಳಿ? ಶಾಂಭವಿಗಿಷ್ಟ ಇಲ್ಲ ಅನ್ನೋ ಒಂದೇ ಕಾರಣಕ್ಕೆ ನೀವು ಸರ್ಸುಗ್ ಮದ್ವೆ ಮಾಡೋದನ್ನ ನಿಲ್ಲಿಸ್ಬಿಡ್ತೀರಾ ಅಣ್ಣ? ನಾನ್ ಸರ್ಸುಗೋಸ್ಕರ ಒಂದು ದೊಡ್ಡ ಸಂಬಂಧ ನೋಡ್ಕೊಂಡ್ ಬಂದಿದ್ದೀನಿ. ಹುಡ್ಗನ್ ಫೋಟೋ ತೋರಿಸ್ತೀನಿ, ಒಂದ್ಸಲ ನೋಡಿ. ನಮ್ಮ ಮತ್ತೆ ಡ್ಯಾಡ್ಗೆ ಫೋನಲ್ಲಿ ಏನೋ ತೋರಿಸ್ತಾ ಇದ್ದಾರೆ. ಏನ್ ತೋರಿಸ್ತಿರ್ಬೋದು? ಏನೋ ಗೊತ್ತಿಲ್ಲ ಅಣ್ಣ. ಈ ಹುಡುಗ ಯಾರು ಅಂತ ನಿಮ್ಗೂ ಗೊತ್ತು. ಚಿತ್ರ ಅವ್ರ ಮಗ. ಈ ಹುಡುಗ ಸರ್ಸುಗೆ ನಾನು ಎಲ್ಲ ವಿಷಯನೂ ಅವ್ರ ಜೊತೆ ಮಾತಾಡ್ದೆ. ಸರ್ಸುನ್ ನೋಡಕ್ ಬರ್ತೀನಿ ಅಂತ ಹೇಳಿದ್ದಾರೆ. ಹೌದಾ? ಹೌದಣ್ಣ. ಈ ಮದ್ವೆ ಆಗೋ ತರ ನಾನ್ ನೋಡ್ಕೋತೀನಿ. ಈ ಹುಡುಗ ಹುಡುಗಿ ನೋಡೋದಕ್ಕೆ ನಮ್ಮನೆಗ್ ಬರೋವರೆಗೂ ಹುಡುಗ ಯಾರು ಅಂತ ಯಾರಿಗೂ ಹೇಳ್ಬೇಡಿ. ಹೇಳಿದ್ರೆ ಆ ಸಂಬಂಧದ ತರಾನೇ ಈ ಸಂಬಂಧನೂ ಹಾಳು ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಈ ವಿಷಯ ನೀನು ಯಾರಿಗೂ ಹೇಳ್ಬೇಡ. ಸರ್ಸು ಬಂದಿರೋ ಸಂಬಂಧ ಮುರಿದೋಯ್ತನೋ ಬೇಜಾರಲ್ಲಿದ್ದಾಳೆ. ಮೊದಲು ಅವಳಿಗೆ ಹೇಳಬೇಕು. ನಾನು ಹೇಳ್ತೀನಿ. ಅಮ್ಮೋರೆ, ಅಮ್ಮೋರೆ, ಏನು? ಅಮ್ಮ ಸರ್ಸು, ನೀನ್ ತುಂಬಾ ಅದೃಷ್ಟವಂತ ಹೇಳಿದ್ನಲ್ಲ. ನೀನ್ ಬರೀ ಅದೃಷ್ಟವಂತೆ ಅಷ್ಟೇ ಅಲ್ಲ ಅಮ್ಮ, ಒಳ್ಳೆ ಜಾತಕದವಳು ಕೂಡ. ಏನಂದೆ? ಸರ್ಸುಗೆ ಒಳ್ಳೆ ಸಂಬಂಧ ಬರಲ್ಲ ಅಂತ ಹೇಳ್ದಿಯಲ್ಲ? ಸರ್ಸುಗೆ ಡ್ರೈವರು, ಅಟೆಂಡರು, ವಾಚ್ಮೆನೋ ಯಾರನ್ನಾರು ಸಂಬಂಧ ನೋಡಿ ಮದುವೆ ಮಾಡ್ತೀನಿ ಅಂತ ಹೇಳ್ದಿಯಲ್ಲ? ಸರ್ಸುಗೆ ಎಷ್ಟು ಒಳ್ಳೆ ಸಂಬಂಧ ಬಂದಿದೆ ಅಂತ ಗೊತ್ತಾದ್ರೆ ನಿನ್ ತಲೆ ತಿರುಗಿ ಹೋಗ್ಬಿಡುತ್ತೆ. ಸರ್ಸುನ್ ನೋಡೋದಕ್ಕೆ ಯಾರು ಬರ್ತಾ ಇದಾರೆ ಅಂತ ಗೊತ್ತಾ? ಈ ಸಿಟಿಯಲ್ಲೇ ಮೋಸ್ಟ್ ಫೇಮಸ್ ಪರ್ಸನ್ ಬರ್ತಾ ಇದ್ದಾರೆ. ಅವನ್ ಯಾರು ಗೊತ್ತಾ? ಬಂದಾಗ ನೀವೇನ್ ನೋಡ್ತಿರಲ್ಲ ಬಿಡಿ. ಬರ್ತಿರೋದು ಯಾರು ಡ್ಯಾಡ್? ಯಾರದು? ಸರ್ಸುಗೆ ದೊಡ್ಡ ಸಂಬಂಧ ಬರೋದು ಈ ಮನೆಯಲ್ಲಿ ಕೆಲವ್ರಿಗೆ ಇಷ್ಟ ಇಲ್ವಲ್ಲ. ಅದಕ್ಕೆ ಅವ್ರು ಬಂದ್ಮೇಲೆನೆ ಅವ್ರು ಯಾರು ಅಂತ ನೀವೇ ನೋಡ್ಬೋದು. ಸರ್, ನಿಮ್ಮನ್ನು ನೋಡಬೇಕು ಅಂತ ಊರಿನಿಂದ ನಾಗಮಣಿ ಅಂತ ಬಂದಿದ್ದಾರೆ ಸರ್. ನಾಗಮಣಿಯ? ಹೌದು ಸರ್, ಸರಸ್ವತಿ ಅವರ ಅತ್ತೆ ಅಂತ ಹೇಳಿದ್ರು. ಅಮ್ಮ ಸರ್ಸು, ನಿಮ್ಮ ಅತ್ತೆ ಬಂದಿದಾರಂತಲ್ಲ, ಹೋಗಿ ಕೂತ್ಕೊಂಡು ಮಾತಾಡ್ತಿರು, ನಾನು ಈಗಲೇ ಬರ್ತೀನಿ. ಅವ್ರಿಗೆ ಯಾಕೆ ಬಂದ್ರು? ಇರೋ ಟೆನ್ಷನ್ ಸಾಲದು ಅಂತ ಮತ್ತೆ ಈಗ ಬಂದು ಹೊಸ ಟೆನ್ಷನ್ ಕೊಡೋಕೆ ಬಂದಿದಾರ.
ನನ್ನ ಹೆಸರು ನಾಗಮಣಿ ಅಮ್ಮವ್ರೆ. ಸರಸು ಸೋದರತ್ತೆ. ಇವಳು ನನ್ ಮಗಳು ಪ್ರಭಾವತಿ. ನೀವು ಶಾಂಭವಿ, ವಾಗ್ದೇವಿ ತಂಗಿ. ನೀವ್ ವಾಗ್ದೇವಿ ಅಮ್ಮನವ್ರ ತಂಗಿನ? ನಿಮ್ಮನ್ ಯಾವತ್ತೂ ನೋಡಿಲ್ವಲ್ಲ, ಅದಕ್ಕೆ ನನಗ್ ಗೊತ್ತಾಗಿಲ್ಲ. ನಮಸ್ಕಾರ ಅಮ್ಮನವ್ರೆ. ನಮಸ್ಕಾರ. ಏನ್ ಈ ಕಡೆ ಬಂದಿದ್ದು? ಸರಸು ನೋಡೋದಕ್ಕ? ಅಷ್ಟು ದೂರದಿಂದ ಇವಳನ್ನ ನೋಡಕ್ ಬರೋದಿಕ್ಕೆ ಅಲ್ಲಿ ಕೆಲ್ಸ ಕಾರ್ಯ ಇಲ್ದೆ ಸುಮ್ನೆ ಬಿದ್ದಿದೀವ ಅಮ್ಮನವ್ರೆ. ಮತ್ತಿನ್ ಯಾಕೆ ಬಂದಿದ್ದು? ನಮ್ ಸರ್ಸುಗ್ ಮದ್ವೆ ಮಾಡ್ತಿದಾರೆ ಅಂತ ಅರುಣ್ ಯಜಮಾನ್ರು ಹೇಳೋದನ್ನ ನೋಡಿದ್ವಿ, ಅದಕ್ಕೆ ಬಂದ್ವಿ.